ದಡದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಲೋಕದೊಳಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಅನ್ನುವಂತ ಒಂದು ನಾಮಾಂಕಿತವನ್ನ ಉಡುತಡಿಯ ಅಕ್ಕ ಮಹಾದೇವಿ ಹೇಳಿದ್ದಾರೆ. ಸುಖ ಬಂದಾಗ ನಗೋದು, ಕಷ್ಟ ಬಂದಾಗ ಅಳೋದು ಈ ಮಾರ್ಗ ಇರಬಾರದು. ಜೀವನದುದ್ದಕ್ಕೂ ಅನಂತ ಕಷ್ಟಗಳು ಬರ್ತಾವ ಅಂದಾಗ ಅದಕ್ಕ ಹಿಂದಕ್ಕೆ ಸರಿಯದಂಗ ಮುಂದ ಹೆಜ್ಜೆಯನ್ನ ಇಡುತ್ತಾ ಇದ್ದಾಗ ಅವನು ಗುರಿಯನ್ನ ಮುಟ್ಟಲಿಕ್ಕೆ ಸಾಧ್ಯದ ಅನ್ನುವಂತ ಮಾತನ್ನ ಅಕ್ಕ ಮಹಾದೇವಿ ಹೇಳಿದ್ದಾಳೆ. ಯಾವುದಕ್ಕೂ ಅಂಜಬಾರದು, ಅಳಕಬಾರದು. ಧರ್ಮದ ಕಾರ್ಯದೊಳಗೆ ತೊಡಗಿದಾಗ ಅನೇಕರು ಅನೇಕ ಮಾತನಾಡ್ತಿರ್ತಾರ. ಒಬ್ರು ಒಳ್ಳೇದಪ್ಪ ಚಲೋ ಸೇವಾ ಮಾಡ್ತಾರ ಅನ್ನೋರು ಇರ್ತಾರೆ, ಹಿಂದೂ ಇಬ್ಬರು ಮತ್ತ ಅದಕ್ಕೆ ಬೇರೆ ಮಾತಾಡೋರು ಇರ್ತಾರೆ. ನಿಂದೆಗಳು ಬರುವೆ. ಸೇವಾ ಮಾಡೋರ್ನು ಬಿಡಂಗಿಲ್ಲ, ಪುರಾಣ ಹೇಳೋರ್ನು ಬಿಡಂಗಿಲ್ಲ, ಹಾಡೋರ್ನು ಬಿಡಂಗಿಲ್ಲ, ತಬಲಾ ಬಾರಿಸೋರ್ನು ಬಿಡಂಗಿಲ್ಲ, ದೊಡ್ಡ ದೊಡ್ಡ ಮಹತ್ವರ್ನು ಬಿಡಂಗಿಲ್ಲ. ಈ ಲೋಕದ ಜನತೆ ಏನೈತಲ್ಲ ಸಮನಾಗಿ ಇಲ್ಲ. ಯಾವಾಗ ಅವರು ಹಂಗಂತಾರ ಹಿಂಗಂತಾರ ಅಂದಾಗ ಲೋಕದ ಬಗ್ಗೆ ಏನು ವಿಚಾರ ಮಾಡಬೇಕಂದ್ರೆ ನಾವು ಒಂದೇ ಒಂದು ದಾರಿ ಐತಿ. ಅದಕ್ಕೆ ಏನೈತಿ ಗೊತ್ತಾ? ಜಗತ್ತಿನೊಳಗ ಒಂದೇ ಲೆವೆಲ್ಲಿನ ಜನಗಳು ಇರೋದಿಲ್ಲ. ಅವಾಗ ಏನು ಮಾಡಬೇಕ? ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಮಾಡಿ ನಮ್ಮ ಕೈಯೊಳಗ ಹಸ್ತವನ್ನ ಇಟ್ಟಾನ. ಹಸ್ತವನ್ನ ಇಟ್ಟಾನ. ಹಸ್ತದೊಳಗ ಬೆರಳುಗಳ ಎಸದವ್ರಿ. ನಮ್ಮ ಅಂಗೈಯೊಳಗ ಬೆಳ್ಳಗಳ ಎಷ್ಟದಾವ? ಇತ್ತ ಲಕ್ಷ ಇದ್ರಲ್ಲ ನೀವು ಹೇಳೋದು. ನಾ ಯಾವ ಜಿಲ್ಲಾದವ ಅನ್ನೋದ ಇವತ್ತು ಗೊತ್ತಿಲ್ಲ ನಿಮಗೆ. ಹಂಗಾಗಿ ಬಿಟ್ಟಿರ್ಲಿ. ಒಂದಿಷ್ಟು ಮಂದಿ ಕಂಬ ನೋಡ್ತಾರ, ಒಂದಿಷ್ಟು ಮಂದಿ ಮ್ಯಾಕ್ ನೋಡ್ತಾರ, ಒಂದಿಷ್ಟು ಮಂದಿ ಪ್ಯಾನ್ ನೋಡ್ತಾರ. ನಾ ಏನ್ ಹೇಳಾಕತ್ತೇನೆ ನನಗ ತಿಳಿಯುವಲ್ದು ಇವತ್ತ. ನಿಮ್ಗೆ ಎಲ್ಲಿಂದ ತಿಳಿತೈತಿ? ನಾ ಏನ್ ಹೇಳಾಕತ್ತಿದ್ದೆ ಹೇಳ್ರಿ ನೋಡೋಣ. ನಿಮ್ ಕಡೆ ಲಕ್ಷ್ಯ ಇದ್ರಲ್ಲ ನಾವು ಹೇಳೋದು. ಏನಾರ ಹೇಳಪ್ಪ ಇವತ್ತು ನಿಂದ ಸ್ವರಾಜ್ಯ. ನಮ್ಮ ಚಿತ್ತ ನಮಗ, ನಿಮ್ಮ ಚಿತ್ತ ನಿಮಗೆ ಅನ್ನಂಗೆ ಆಗಬಾರ್ದು. ಅಕ್ಕ ಮಹಾದೇವಿ ಎಷ್ಟು ಸುಂದರವಾಗಿ ಹೇಳಿದಾಳ ಅನ್ನುವಂತ ಒಂದು ಉದಾಹರಣೆಯನ್ನು ಹೇಳಾಕತ್ತೇನೆ ನಿಮಗೆ. ಅಂಗೈ ಒಳಗೆ ಈ ಹಸ್ತದೊಳಗೆ ಬೆರಳುಗಳ ಎಸದಾವ. ಬೆರಳು ಇವು ಎಷ್ಟು ಬಳ್ಳದಾವ? 5. ಸಣ್ಣ ವಿಷಯ 5. ಈ 5 ಬೆರಳುಗಳನ್ನ ನಾವು ಮಾಡಿಕೊಂಡಿಲ್ಲ. ಈ ದೇಹವನ್ನ ಸೃಷ್ಟಿನ ನಾವು ಮಾಡಿಕೊಂಡಿಲ್ಲ. ಬ್ರಹ್ಮ ಮಾಡಿದಾನ. ಈ ಅಂಗೈಯೊಳಗೆ ಬೆರಳುಗಳ 5 ಅದಾವಲ್ಲ, ಇವು 5 ಯಾಕೆ